ಗುಡ್ ಮಾರ್ನಿಂಗ್ ಗೆಳೆಯರೆ. 2025ರ ಹೊಸ ವರ್ಷದ ಶುಭಾಶಯಗಳು. ದೇವರು ನಿಮಗೆ ಈ ವರ್ಷ ಆರೋಗ್ಯ, ಆಯಸ್ಸು, ಯಶಸ್ಸು, ಜ್ಞಾನ ಸರ್ವವನ್ನು ದಯಪಾಲಿಸಿ ನಿಮ್ಮನ್ನು ಸುಖವಾಗಿಟ್ಟಿರಲಿ. ಈ ದಿನದ ಎಡಿಟೋರಿಯಲ್, ಹಿಂದೂ ಎಡಿಟೋರಿಯಲ್ ಒಂದನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಆ ಎಡಿಟೋರಿಯಲ್ನ ಬರೆದಿರತಕ್ಕಂಥವರು ವಿಬೋಧ್ ಪಾರ್ಥಸಾರಥಿ ಅಂತಕ್ಕಂಥವ್ರು. ಇದು ಈ ದಿನ ಜನವರಿ 1, 2025 ಪಬ್ಲಿಷ್ ಆಗಿರ್ತಕ್ಕಂತಹ ಎಡಿಟೋರಿಯಲ್ ಟೈಟಲ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ದ ಜಿಯೋ ಪಾಲಿಟಿಕ್ಸ್ ಆಫ್ ಪ್ಲಾಟ್ಫಾರ್ಮ್ ಪಬ್ಲಿಷರ್ಸ್ ಟೆಸಲ್ಸ್. ಏನು ಹಾಗಂದ್ರೆ, ಪ್ಲಾಟ್ಫಾರ್ಮ್ಸ್ ಅಂತ ಹೇಳಿದ್ರೆ ಇವಾಗ ನಾವು ಮೆಟಾದು ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಇಲ್ಲ ಗೂಗಲ್ ಇರ್ಬೋದು, ಇವುಗಳು ಮತ್ತು ಪ್ರೈವೇಟ್ ಪಬ್ಲಿಷರ್ಸ್ ಅಂದರೆ ಈಗ ಪ್ರಜಾವಾಣಿ, ಕನ್ನಡಪ್ರಭ, ಈ ಥರದ ಸುದ್ದಿ ಪತ್ರಿಕೆಗಳೇನಿದೆ, ಇದೆರಡರ ನಡುವೆ ಇರ್ತಕ್ಕಂತಹ ಒಂದು ಜಿಯೋ ಪಾಲಿಟಿಕ್ಸ್ ಘರ್ಷಣೆಗಳೇನಿದೆ, ಭೂ ರಾಜಕೀಯ ಘರ್ಷಣೆಗಳು, ಅದ್ರ ಬಗೆಗೆ ಈ ಒಂದು ಎಡಿಟೋರಿಯಲನ್ನು ಬರೆಯಲಾಗಿದೆ. ಸಾರಾಂಶ ಹೇಳ್ತೀನಿ, ಏನು ಹೇಳುತ್ತೆ ಎಡಿಟೋರಿಯಲ್ ಅಂತ ಹೇಳಿದ್ರೆ, ಈ ಗ್ಲೋಬಲ್ ಟೆಕ್ ಪ್ಲಾಟ್ಫಾರ್ಮ್ಸ್ಗಳಾದಂತಹ ಮೆಟಾ ಇರ್ಬೋದು, ಗೂಗಲ್ ಇರ್ಬೋದು, ಈ ಥರದ್ದು ಸುದ್ದಿ ಪ್ರಕಾಶಕರು ಯಾರಿದ್ದಾರೆ ಅಥವಾ ಸುದ್ದಿ ಸಂಸ್ಥೆಗಳು ಯಾವುದಿದೆ, ಇವರುಗಳು ಪ್ರೊಡ್ಯೂಸ್ ಮಾಡಿದಂತಹ ಸುದ್ದಿಗಳನ್ನು ತಮ್ಮ ಪ್ಲಾಟ್ಫಾರ್ಮ್ಗಳಲ್ಲಿ ಬಳಸ್ಕೊಂಡು ತಾವು ಹಣ ಮಾಡ್ತಾರೆ. ಬಟ್ ಅದರಿಂದ ಏನು ರೆಮ್ಯುನರೇಷನ್ ಈ ಸುದ್ದಿ ಸಂಸ್ಥೆಗಳಿಗೆ ಅವರು ಕೊಡಲ್ಲ ಅಂತಕ್ಕಂಥದ್ದು ಈ ಎರಡೂ ವರ್ಗಗಳಲ್ಲಿ ಇರ್ತಕ್ಕಂಥ ಒಂದು ಘರ್ಷಣೆ. ಆ ಘರ್ಷಣೆಯ ಬಗೆಗೆ ಬೇರೆ ಬೇರೆ ದೇಶಗಳಲ್ಲಿ ಯಾವ ಕಾನೂನುಗಳನ್ನ ತರಲಾಗಿದೆ, ಅಲ್ಲಿ ಹೇಗೆ ವರ್ಕ್ ಆಗುತ್ತೆ, ಭಾರತದಲ್ಲಿ ಏನು ಕಾನೂನುಗಳಿಲ್ಲ, ನಾವು ಏನು ಮಾಡಬೇಕು, ಅದರ ಅಗತ್ಯ ಏನಿದೆ ಅನ್ನೋದನ್ನು ಈ ಒಂದು ಎಡಿಟೋರಿಯಲಲ್ಲಿ ಎಲಾಬ್ರೇಟ್ ಮಾಡಲಾಗಿದೆ. ರಾಷ್ಟ್ರೀಯ ನಿಯಮಗಳಿರ್ಬೋದು ಅಥವಾ ಭೂ ರಾಜಕೀಯ, ಜಿಯೋ ಪಾಲಿಟಿಕ್ಸ್ ಅಂತ ಹೇಳ್ತೀವಿ, ಇದು ಈ ಟೆಕ್ನಾಲಜಿ ದೈತ್ಯ ಸಂಸ್ಥೆಗಳೇನಿದೆ, ಈ ದೈತ್ಯ ಸಂಸ್ಥೆಗಳಲ್ಲಿ ಕಾರ್ಪೊರೇಟ್ ತಂತ್ರಗಳಿಂದ ಹೇಗೆ ಸಂಬಂಧಗಳು ರೂಪುಗೊಳ್ತವೆ ಅನ್ನೋದನ್ನು ಈ ಲೇಖನದಲ್ಲಿ ಎತ್ತಿ ತೋರಿಸಲಾಗಿದೆ. ಅಷ್ಟೇ ಅಲ್ಲ, ಕೆನಡಾದಲ್ಲಿ ಕೆನಡಾ ಆನ್ಲೈನ್ ನ್ಯೂಸ್ ಕಾಯಿದೆ ಅಂತ, ಅಂದರೆ ONA ಆನ್ಲೈನ್ ನ್ಯೂಸ್ ಆ್ಯಕ್ಟ್ ಅಂತ ಇದೆ, ಅದನ್ನು ಮಾಡಿದರೆ ಇದನ್ನು ಸಮತೋಲನ ಮಾಡಲಿಕ್ಕೆ. ಆಸ್ಟ್ರೇಲಿಯಾದಲ್ಲಿ ಬಾರ್ಗೇನಿಂಗ್ ಕೋಡ್ ಅಂತ ಒಂದು ಕಾನೂನನ್ನು ತಂದಿದ್ದಾರೆ. ಇದೆರಡರ ನಡುವೆ ಅಂದರೆ ಟೆಕ್ ಪ್ಲಾಟ್ಫಾರ್ಮ್ಸ್ ಏನಿದೆ ಅದು ಮತ್ತು ಸುದ್ದಿ ಸಂಪಾದಕ ಸಂಸ್ಥೆಗಳೇನಿದೆ ಅವುಗಳ ನಡುವೆ ಒಂದು ಸಮನ್ವಯ ಸಾಧಿಸಲಿಕ್ಕೆ ಕಾನೂನುಗಳನ್ನ ಇಲ್ಲಿ ಮಾಡಲಾಗಿದೆ. ಆ ಕಾನೂನುಗಳು ಏನು ಹೇಳುತ್ತೆ, ಅದರಿಂದ ಪ್ರಯೋಜನ ಏನಾಗಿದೆ ಅಥವಾ ಪ್ರಯೋಜನ ಇಲ್ಲದೆ ನೆಗೆಟಿವ್ ಎಫೆಕ್ಟ್ಸ್ ಏನಾದರೂ ಇದೆಯಾ, ಅದನ್ನು ಕೂಡ ನಾವು ಈ ಲೇಖನದ ಮೂಲಕ ಇವಾಗ ತಿಳ್ಕೊಳ್ಳೋಣ. ಈ ಲೇಖನದಲ್ಲಿ ಚರ್ಚೆ ಮಾಡಿರ್ತಕ್ಕಂಥ ಮುಖ್ಯವಾದ ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ, ಫೇಸ್ಬುಕ್ ಮತ್ತು ಗೂಗಲ್ನಂತಹ ಯಾವುದು ದೊಡ್ಡ ದೊಡ್ಡ ಪ್ಲಾಟ್ಫಾರ್ಮ್ಸ್ ಇದೆ, ದೈತ್ಯ ಕಾರ್ಪೊರೇಟ್ ಟೆಕ್ನಾಲಜಿ ಸಂಸ್ಥೆಗಳೇನಿದೆ, ಇವು ಸುದ್ದಿ ಪ್ರಕಾಶಕರು ಅಥವಾ ಸುದ್ದಿ ಮಾಧ್ಯಮಗಳೇನಿದೆ, ಆ ಮಾಧ್ಯಮ ಸಂಸ್ಥೆಗಳು ಮಾಡ್ತಕ್ಕಂಥ ಸುದ್ದಿಯನ್ನು ಈ ಪ್ಲಾಟ್ಫಾರ್ಮ್ಸ್ಗಳಲ್ಲಿ ಪೋಸ್ಟ್ ಮಾಡಲಿಕ್ಕೆ ಅವಕಾಶ ಕೊಡೋದ್ರ ಮೂಲಕ ಅಲ್ಲಿ ಹೆಚ್ಚು ವ್ಯೂಸನ್ನು ಮತ್ತು ಹೆಚ್ಚು ಅಡ್ವರ್ಟೈಸ್ಮೆಂಟ್ ರೆವಿನ್ಯೂಸನ್ನು ಅವು ಜನ್ರೇಟ್ ಮಾಡ್ಕೊತವೆ. ಆದರೆ ಈ ಸುದ್ದಿ ಸಂಸ್ಥೆಗಳಿಗೆ ಅವು ಯಾವುದೇ ರೀತಿಯ ಜನ್ರೇಟ್ ಮಾಡಿಕೊಂಡಂತಹ ಪ್ರಾಫಿಟಲ್ಲಿ ಶೇರನ್ನು ಕೊಡಲ್ಲ ಅನ್ನೋದು ಮೂಲ ಸಮಸ್ಯೆ. ಆ ಸಮಸ್ಯೆಗಳಿಗೆ ಆಯಾ ದೇಶದ ರಾಜಕೀಯ ವ್ಯವಸ್ಥೆಗಳು ಅಥವಾ ಸರ್ಕಾರಗಳು ಯಾವ ನಿರ್ಧಾರಗಳನ್ನ ತೆಗೆದುಕೊಂಡಿವೆ, ಯಾಕಂತ ಹೇಳಿದ್ರೆ ಎರಡರ ನಡುವೆ ಸಮತೋಲನವನ್ನು ಕಾಪಾಡ್ತಕ್ಕಂತಹ ಅಥವಾ ಸಮತೋಲನವನ್ನು ತರಬೇಕಾದಂತಹ, ಸಮಾನತೆಯನ್ನು ಸೃಷ್ಟಿಸಬೇಕಾದಂತಹ ಹಕ್ಕು, ಸಾಮರ್ಥ್ಯ ಮತ್ತು ಅಧಿಕಾರ ರಾಜಕೀಯ ಸರ್ಕಾರಗಳಿಗೆ ಮಾತ್ರ ಇರೋದರಿಂದ ಸರ್ಕಾರಗಳು ಏನು ಈ ಕೆಲಸವನ್ನು ಮಾಡಿವೆ, ಎಲ್ಲೆಲ್ಲಿ ಮಾಡಿವೆ, ಏನು ಅದರಿಂದ ಪ್ರಯೋಜನ ಏನು ಅನ್ನೋದನ್ನು ಕೂಡ ಇಲ್ಲಿ ಚರ್ಚೆ ಮಾಡಲಾಗುತ್ತೆ.
ಕೆನಡಾ ಮತ್ತು ಆಸ್ಟ್ರೇಲಿಯಾ ವಿಧಾನವನ್ನು ಇಲ್ಲಿ ಲೇಖಕರು ಒಂದು ಎಕ್ಸಾಂಪಲ್ ಆಗಿ ತಗೊಂಡಿದ್ದಾರೆ. ಕೆನಡಾದ ಆನ್ಲೈನ್ ನ್ಯೂಸ್ ಆ್ಯಕ್ಟ್ ಏನಿದೆ, ಇದು ಪ್ಲಾಟ್ಫಾರ್ಮ್ಗಳನ್ನು ಅಂದರೆ ಫೇಸ್ಬುಕ್ ಅಥವಾ ಗೂಗಲ್ ಇರ್ಬೋದು, ಈ ಥರದ್ದು ಪ್ಲಾಟ್ಫಾರ್ಮ್ಗಳು ಸುದ್ದಿಯ ವಿಷಯಕ್ಕಾಗಿ, ನ್ಯೂಸ್ ಮ್ಯಾಟರ್ಸ್ಗಾಗಿ ಪ್ರಕಾಶಕರೊಂದಿಗೆ ಅಂದರೆ ಆ ಸುದ್ದಿ ಮೂಲಗಳಿದೆಯಲ್ಲ ಅವ್ರಗಳೊಂದಿಗೆ ಮಾತುಕತೆ ಮಾಡಿ ಒಂದು ಅವರಿಗೆ ಏನು ಸಿಗಬೇಕು ರೆಮ್ಯುನರೇಷನ್ ಅಥವಾ ಇನ್ಕಮಲ್ಲಿ ಬರ್ತಕ್ಕಂಥ ಇನ್ಕಮಲ್ಲಿ ಅವ್ರಿಗೆ ಏನು ಭಾಗ ಸಿಗಬೇಕು ಅದ್ರ ಬಗ್ಗೆ ಮಾತಾಡಿ ನೀವು ಅದನ್ನು ಸರಿದೂಗಿಸ್ಕೋಬೇಕು ಅಂತ ಕಾಯ್ದೆ ಆನ್ಲೈನ್ ನ್ಯೂಸ್ ಆ್ಯಕ್ಟ್ ಆಫ್ ಕೆನಡಾ ಒತ್ತಾಯ ಮಾಡುತ್ತೆ. ಅವ್ರ ನಡುವೆ ಏನು ಮಾತುಕತೆ ವಿಫಲಗೊಂಡ್ರೆ ಅಲ್ಲಿ ಒಬ್ಬರು ಆರ್ಬಿಟ್ರೇಟರ್ನ ಅವರು ಅಪಾಯಿಂಟ್ ಮಾಡ್ತಾರೆ. ಆ ಆರ್ಬಿಟ್ರೇಟರು ಅಥವಾ ಮಧ್ಯಸ್ಥಿಕೆಗಾರರು ಏನಿರ್ತಾರೆ ಅವರು ಅವರ ನಡುವಿನ ವಿವಾದವನ್ನು ಅವರು ಬಗೆಹರಿಸ್ತಾರೆ. ಇದಕ್ಕೆ ಕೆನಡಾದ ಆನ್ಲೈನ್ ನ್ಯೂಸ್ ಆ್ಯಕ್ಟ್ ಅನುವು ಮಾಡಿಕೊಡುತ್ತೆ. ಇನ್ನು ಆಸ್ಟ್ರೇಲಿಯಾ ಬಾರ್ಗೇನಿಂಗ್ ಕೋಡ್ ಅಂತ ಒಂದು 2021 ಬಾರ್ಗೇನಿಂಗ್ ಕೋಡ್ ಅಂತ ಒಂದು ಕಾಯ್ದೆಯನ್ನು ತಂದಿದೆ. ಇದು ಈ ತರಹದ ಕಾನೂನುಗಳಲ್ಲಿ ಮೊದಲನೇ ಕಾನೂನು ಅಂತ ಹೇಳ್ಬೋದು, ಬಾರ್ಗೇನಿಂಗ್ ಕೋಡ್ ಅಂತಕ್ಕಂಥದ್ದು. ಇದು ಏನನ್ನು ಸೂಚಿಸುತ್ತೆ ಅಂತ ಹೇಳಿದ್ರೆ, ಈ ಪ್ಲಾಟ್ಫಾರ್ಮ್ಗಳಿದೆಯಲ್ಲ, ಮೆಟಾ ಇರ್ಬೋದು ಅಥವಾ ಫೇಸ್ಬುಕ್ ಮತ್ತು ಗೂಗಲ್ ಥರದ್ದು ಪ್ಲಾಟ್ಫಾರ್ಮ್ಸ್ ಏನಿದೆ, ಇವು ಸುದ್ದಿ ಸಂಸ್ಥೆಗಳ ಜೊತೆಗೆ ಮಾತುಕತೆ ನಡೆಸಲಿಕ್ಕೆ ಒಂದು ಪ್ಯಾಟ್ರನ್ನ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಒತ್ತಾಯ ಮಾಡುತ್ತೆ. ಅದು ಪ್ರಾರಂಭದಲ್ಲಿ ಇದಕ್ಕೆ ಒಪ್ಕೊಳ್ಳಿಕ್ಕೆ ನಿರಾಕರಣೆ ಮಾಡಿದರೂ ಕೂಡ ಅಂತಿಮವಾಗಿ ಗೂಗಲ್ ಮತ್ತು ಮೆಟಾ ಎರಡೂ ಈ ಆಸ್ಟ್ರೇಲಿಯಾದ ಬಾರ್ಗೇನಿಂಗ್ ಕೋಡ್ನ ಇಂಪ್ಯಾಕ್ಟ್ಗೆ ಒಳಗಾಗಲೇಬೇಕಾಯಿತು. ಕೆನಡಾದಲ್ಲಿ ಮೆಟಾ ಮಾತುಕತೆ ನಡೆಸುವ ಬದಲು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಆ ಸುದ್ದಿ ವಿಷಯಗಳನ್ನು ನಿರ್ಬಂಧ ಮಾಡಿಬಿಡುತ್ತೆ. ಬಿಗಿನಿಂಗಲ್ಲಿ ಅಂತಹ ಸುದ್ದಿಗಳೇ ಬೇಡ, ನಾವು ಅವ್ರಿಗೆ ಪೇ ಕೂಡ ಮಾಡಲ್ಲ ಅನ್ನೋದನ್ನು ಆಸ್ಟ್ರೇಲಿಯಾದಲ್ಲಿ ಮೆಟಾ ಅಂದರೆ ಬಿಸ್ನೆಸ್ನ ಓನರ್ ಸಂಸ್ಥೆ ಏನಿದೆ ಅದು ಆ ಥರ ಮಾಡುತ್ತೆ. ಕೆನಡಾದಲ್ಲಿ ಗೂಗಲ್ ಇದಕ್ಕೆ ಒಪ್ಕೊಳ್ಳುತ್ತೆ. ಆಸ್ಟ್ರೇಲಿಯಾದಲ್ಲಿ ಫೇಸ್ಬುಕ್ ಅದನ್ನು ವಿರೋಧ ಮಾಡಿದ್ರೆ ಕೆನಡಾದಲ್ಲಿ ಗೂಗಲ್ ಇದಕ್ಕೆ ಒಪ್ಕೊಳ್ಳುತ್ತೆ. ಅದು ಪಬ್ಲಿಷರ್ಸ್ಗೆ ಪೇ ಮಾಡಲಿಕ್ಕೆ ರೆಡಿ ಅಂತ ಹೇಳುತ್ತೆ. ನಂತರ ಇದೇ ರೀತಿಯ ಪ್ರತಿಕ್ರಿಯೆಯನ್ನು ನ್ಯೂಸ್ ಬಾರ್ಗೇನಿಂಗ್ ಪ್ರೋತ್ಸಾಹ ಮಾಡಿದ್ರಿಂದ NBI ನೀತಿಯನ್ನು ಆಸ್ಟ್ರೇಲಿಯಾದಲ್ಲಿ ತರಲಾಗುತ್ತೆ. ನ್ಯೂಸ್ ಬಾರ್ಗೇನಿಂಗ್ ಇನ್ಸೆಂಟಿವ್ಸ್ ಅಂತ NBI ಅಂತ ಒಂದು ನೀತಿಯನ್ನು ರೂಪಿಸಲಾಗುತ್ತೆ. ಇದು ಈ ಸುದ್ದಿ ಸಂಸ್ಥೆಗಳು ಮತ್ತು ಈ ಟೆಕ್ ಪ್ಲಾಟ್ಫಾರ್ಮ್ಸ್ಗಷ್ಟೇ ಸೀಮಿತ ಆಗುತ್ತಾ ಅಂತ ಹೇಳಿದ್ರೆ ಇಲ್ಲ. ಇದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲವು ಅಥವಾ ಹಲವಾರು ವ್ಯತಿರಿಕ್ತ ಪರಿಣಾಮಗಳು ಕೂಡ ಉಂಟಾಗ್ತವೆ. ಉದಾಹರಣೆಗೆ ಭೂ ರಾಜಕೀಯ ಪರಿಣಾಮ, ಜಿಯೋಪಾಲಿಟಿಕ್ಸ್ ಇಂಪ್ಯಾಕ್ಟ್ ಏನಾಯಿತು ಇದರಿಂದ ಅಂತ ಹೇಳಿದ್ರೆ, ಭಾರತದ ವಿದೇಶಾಂಗ ಮಂತ್ರಿ ಎಸ್ ಜೈಶಂಕರ್ ಅವರು ಒಂದು ಕೆನಡಾದಲ್ಲಿ ಅವರ ಸಂದರ್ಶನವನ್ನು ಬ್ಯಾನ್ ಮಾಡಲಾಗುತ್ತೆ. ಫೇಸ್ಬುಕ್ನಲ್ಲಿ ಅದನ್ನು ಪೋಸ್ಟ್ ಮಾಡಲಿಕ್ಕೆ ಅವಕಾಶ ಕೊಡಲ್ಲ. ಆ ಮೂಲಕ ಏನಾಗುತ್ತೆ, ಅಂತಹ ವಿದೇಶಾಂಗ ಮಂತ್ರಿಗಳು ನಡೆಸ್ಕೊಡ್ತಕ್ಕಂತಹ ಸಂದರ್ಶನಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಪ್ಯಾಕ್ಟನ್ನು ಸೃಷ್ಟಿ ಮಾಡೋದ್ರ ಮೂಲಕ ಜನರ ಅಟೆನ್ಷನ್ನ ಕ್ರಿಯೇಟ್ ಮಾಡ್ತವೆ ಅಥವಾ ಒಪಿನಿಯನ್ನ ಕ್ರಿಯೇಟ್ ಮಾಡ್ತವೆ. ಅಂತಹ ಅಟೆನ್ಷನ್ ಅಥವಾ ಒಪಿನಿಯನ್ ಕ್ರಿಯೇಟ್ ಮಾಡುವಂತಹ ಒಂದು ಸಂದರ್ಶನವನ್ನೇ ಇಲ್ಲಿ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಲಿಕ್ಕೆ ನಿರ್ಬಂಧ ಹೇರಲಾಯಿತು ಅನ್ನುವಂಥದ್ದು ಈ ಒಂದು ನೀತಿಗಳಿಂದ ಅಥವಾ ಆ್ಯಕ್ಟ್ಗಳಿಂದ ಕ್ರಿಯೇಟ್ ಆಗಬಹುದಾದಂತಹ ವ್ಯತಿರಿಕ್ತ ಪರಿಣಾಮವನ್ನು ಇಲ್ಲಿ ನಾವು ನೋಡ್ಬೋದು. ಸೊ ಅಂತಹ ಕ್ರಮಗಳು, ವಿದೇಶಿ ನಿಯಮಗಳು ಹೇಗೆ ಅಂತಾರಾಷ್ಟ್ರೀಯ ಗಡಿಗಳಾದ್ಯಂತ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಬಲ್ವು, ಪರಿಣಾಮವನ್ನು ಕ್ರಿಯೇಟ್ ಮಾಡಬಲ್ವು ಅನ್ನೋದನ್ನು ಕೂಡ ತೋರಿಸ್ತವೆ ಅಂತ ಹೇಳ್ಬೋದು. ಹಾಗಾದರೆ ಈ ವಿಷಯಗಳಲ್ಲಿ ಭಾರತದ ಸ್ಥಾನ ಅಥವಾ ಸ್ಟ್ಯಾಂಡ್ ಏನು? ಭಾರತ ಈ ಪ್ಲಾಟ್ಫಾರ್ಮ್ ಮತ್ತು ಸುದ್ದಿ ಸಂಪಾದಕ ಸಂಸ್ಥೆಗಳ ನಡುವೆ ಸಮತೋಲನವನ್ನು ನಿಭಾಯಿಸುವ ವಿಷಯದಲ್ಲಿ ತುಂಬ ನಿಧಾನವಾಗಿ ಹೆಜ್ಜೆ ಇಡ್ತಾ ಇದೆ. ಭಾರತದ ಸ್ಪರ್ಧಾ ಆಯೋಗ, ನಿಮಗೆ ಗೊತ್ತಿದೆ, ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ,
ಅದು ತನಿಖೆ ನಡೆಸ್ತಾ ಇದ್ರೂ ಕೂಡ ಸ್ಪಷ್ಟ ನೀತಿಗಳನ್ನು ರೂಪಿಸುವಲ್ಲಿ ಎಡವಿದೆ ಅಂತ ಹೇಳ್ಬೋದು, ಅಥವಾ ನೀತಿಗಳೇ ಇಲ್ಲ ಅಂತ ಹೇಳ್ಬೋದು. ಅಂತಹ ಸಂದರ್ಭದಲ್ಲಿ ಸುದ್ದಿ ಸಂಪಾದಕ ಸಂಸ್ಥೆಗಳು ದುರ್ಬಲಗೊಂಡಿವೆ ಈ ದೊಡ್ಡ ದೊಡ್ಡ ಟೆಕ್ ಸಂಸ್ಥೆಗಳ ಮುಂದೆ ಅಂತ ಲೇಖಕರು ಹೇಳ್ತಿದ್ದಾರೆ. ನೀತಿ ಬದಲಾವಣೆಗಳಷ್ಟೇ ಅಲ್ಲದೆ ಸುದ್ದಿ ಮಾಧ್ಯಮಗಳು ಸಮಂಜಸವಾದ ಅಥವಾ ಒಳ್ಳೆ ಜಾಹೀರಾತುಗಳನ್ನು ಕಳೆದುಕೊಳ್ತಕ್ಕಂಥ ಅಪಾಯ ಕೂಡ ಇದರಲ್ಲಿ ಇದೆ. ಏನಕ್ಕಂತ ಹೇಳಿದ್ರೆ, ಇವಾಗ ಅಡ್ವರ್ಟೈಸ್ಮೆಂಟ್ ಅಂತ ಹೇಳಿದ್ರೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮು, ಗೂಗಲ್ಲು, ಯೂಟ್ಯೂಬ್ ಅನ್ನೋದರ ಆಗೋಗುತ್ತೆ. ಸುದ್ದಿ ಸಂಸ್ಥೆಗಳಿಗೆ ಜಾಹೀರಾತುಗಳನ್ನು ಕೊಡೋ ಬದಲು ಇದೇ ಈಸಿ ಆಗುತ್ತೆ ಮತ್ತು ಎಕನಾಮಿಕಲಿ ವರ್ತ್ಫುಲ್ ಅಂತ ಅನ್ನೋ ಒಂದು ಇದು ಆಲ್ರೆಡಿ ಸಿಚುವೇಶನ್ ಇದೆ. ಅಂಥ ಟೈಮಲ್ಲಿ ಸುದ್ದಿ ಸಂಸ್ಥೆಗಳಿಗೆ ಅಥವಾ ಸುದ್ದಿ ಮಾಧ್ಯಮಗಳಿಗೆ ಜಾಹೀರಾತು ಲಭಿಸುವಂತಹ ಅಥವಾ ಲಭ್ಯತೆ ವಿರಳ ಆಗ್ತಾ ಹೋಗುತ್ತೆ ಅಂತಕ್ಕಂಥದ್ದು ಲೇಖಕರ ಮತ್ತೊಂದು ಪ್ರಬಲವಾದ. ಜೊತೆಗೆ ಸರ್ಕಾರದ ಹಸ್ತಕ್ಷೇಪ ಈ ಸಮತೋಲನವನ್ನು ಕಾಯ್ದುಕೊಳ್ಳುವಲ್ಲಿ ಅತ್ಯಂತ ಪ್ರಮುಖ ಅಂತ ಹೇಳ್ಬೋದು. ಅದನ್ನೇ ಕೆನಡಾದ ಆನ್ಲೈನ್ ನ್ಯೂಸ್ ಕಾಯ್ದೆ ಇರ್ಬೋದು, ಆಸ್ಟ್ರೇಲಿಯಾದ ಬಾರ್ಗೇನಿಂಗ್ ಕೋಡ್ ಕೂಡ ಮಾಡಿರುವಂಥದ್ದು. ಸೊ ಹಾಗಾಗಿ ಭಾರತದಲ್ಲೂ ಕೂಡ ಈ ವಿಷಯಗಳಲ್ಲಿ, ಈ ನಿಟ್ಟಿನಲ್ಲಿ ಭಾರತ ಸರ್ಕಾರ ಕಾಯ್ದೆಗಳನ್ನು, ನೀತಿ ನಿಯಮಗಳನ್ನು ರೂಪಿಸಬೇಕು ಅಂತಕ್ಕಂಥದ್ದನ್ನು ಲೇಖಕರು ಒತ್ತಾಯ ಮಾಡ್ತಿದ್ದಾರೆ. ಜೊತೆಗೆ ಈ ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿದಾಗ ಭಾರತದಲ್ಲಿ ಅಂತಹ ಯಾವುದೇ ಕಾನೂನನ್ನು ರೂಪಿಸದೆ ಭಾರತ ಈ ಸ್ಪರ್ಧಾ ಆಯೋಗದ ಕಾನೂನಿನ ರೂಪುರೇಷೆಗಳನ್ನೇ ನಂಬಿಕೊಂಡು ಇದೆ. ಅದನ್ನು ಮೀರಿ ಟೆಕ್ನಾಲಜಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಂತೆ ನಮ್ಮ ಕಾನೂನು ವ್ಯವಸ್ಥೆಗಳು ಅದಕ್ಕೆ ತಕ್ಕಂಗೆ ರೂಪುಗೊಳ್ಳಬೇಕು ಅನ್ನೋದು ಲೇಖಕರ ವಾದ ಆಗಿದೆ. ಜೊತೆಗೆ ಯಾವುದೇ ಒಂದು ನೀತಿಗಳನ್ನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಜಾರಿಗೊಳಿಸುವಲ್ಲಿ ಅಥವಾ ಅನುಷ್ಠಾನಗೊಳಿಸುವಲ್ಲಿ ಭಾರತ ಇತರ ದೇಶಗಳಿಗೆ ಹೋಲಿಸಿದರೆ ನಿಧಾನವಾಗಿದೆ ಅಂತ ಲೇಖಕರು ಹೇಳ್ತಾರೆ. ಯಾಕೆ ನಿಧಾನ ಆಗಿರ್ಬೋದು, ಏನು ಕಾರಣ ಇರ್ಬೋದು ಅಂತ ಹೇಳಿದ್ರೆ, ಭಾರತ ಸರ್ಕಾರಕ್ಕೆ ಆರ್ಥಿಕ ಬೆಳವಣಿಗೆಯ ಮೇಲೆ ಪ್ರಾಶಸ್ತ್ಯ ಕೊಟ್ಟಂತಹ ಅಥವಾ ಹೆಚ್ಚು ಗಮನ ಇರತಕ್ಕಂಥ ಕಾರಣವೂ ಒಂದಾಗಿರ್ಬೋದು. ಭಾರತ ಸರ್ಕಾರವು ಆರ್ಥಿಕ ಬೆಳವಣಿಗೆ ಮತ್ತು ವಿದೇಶಿ ಹೂಡಿಕೆಯನ್ನು ಆಕರ್ಷಣೆ ಮಾಡುವ ನಿಟ್ಟಿನಲ್ಲಿ ನಿಧಾನಗತಿಯನ್ನು ಅನುಸರಿಸ್ತಿರ್ಬೋದು. ಇದರಿಂದ ಟೆಕ್ ಕಂಪ್ನಿಗಳನ್ನು ಉತ್ತೇಜನಕ್ಕೆ ಇಂಡೈರೆಕ್ಟಾಗಿ ಎನ್ಕರೇಜ್ ಮಾಡ್ತಿರ್ಬೋದು. ಜೊತೆಗೆ ಇಲ್ಲಿ ಅನೇಕ ರಾಜಕೀಯ ಹಿತಾಸಕ್ತಿಗಳು ಇರೋದರಿಂದ, ಭಾರತದಲ್ಲಿ ಸಂಕೀರ್ಣ ರಾಜಕೀಯ ವ್ಯವಸ್ಥೆ ಇರೋದರಿಂದ ಇದನ್ನು ಸುಲಭವಾಗಿ ನಿಯಂತ್ರಣ ಮಾಡೋದು ಕೂಡ ಕಷ್ಟ ಅಂತಲೂ ಅನ್ನಿಸ್ತಿರ್ಬೋದು. ಜೊತೆಗೆ ಈ ಒಂದು ವಿಷಯದಲ್ಲಿ ಎಲ್ಲರಲ್ಲಿ ಒಗ್ಗಟ್ಟು ಮೂಡುವಂಥದ್ದು ಕೂಡ ಕಷ್ಟ ಇರ್ಬೋದು. ಯಾಕೆಂದರೆ ನಿಮಗೆ ಗೊತ್ತಿದೆ, ಯಾವುದೇ ಬಿಲ್ ಪಾಸ್ ಆಗಬೇಕಂದ್ರೆ ನಮ್ಮಲ್ಲಿ 2/3 ಮೆಜಾರಿಟಿ ಬೇಕು. ಅಂತಹ ಒಂದು ಸಂದರ್ಭದಲ್ಲಿ ಈ ವಿಷಯವನ್ನು ನಿಧಾನವಾಗಿ ಆಲೋಚಿಸೋಣ ಅನ್ನೋ ಒಂದು ನಿಲುವು ಕೂಡ ನಮ್ಮ ಸರ್ಕಾರದ್ದಾಗಿರ್ಬೋದು. ಏನು ಆಗಬೇಕಾಗಿದೆ ಅನ್ನೋದನ್ನು ಲೇಖಕರು ಹೇಳ್ತಾರೆ ಅಂದರೆ, ಕೆನಡಾ ಮತ್ತು ಆಸ್ಟ್ರೇಲಿಯಾದಂತೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ದೊಡ್ಡ ಟೆಕ್ ಕಂಪನಿಗಳನ್ನು ನಿಭಾಯಿಸಬೇಕು ಅಂತ ಹೇಳಿದ್ರೆ ಭಾರತದಲ್ಲೂ ಒಂದು ಸ್ಪಷ್ಟವಾದ ಶಾಸನ ಇರಬೇಕು. ಅದಕ್ಕೆ ನಿರ್ದಿಷ್ಟವಾದ ರೂಪುರೇಷೆಗಳನ್ನು, ಅದನ್ನು ಜಾರಿಗೊಳಿಸ್ತಕ್ಕಂಥ, ಅನುಷ್ಠಾನಗೊಳಿಸ್ತಕ್ಕಂಥ ಕಾರ್ಯವಿಧಾನಗಳನ್ನು ಕೂಡ ಭಾರತ ಸರ್ಕಾರ ಮಾಡಬೇಕು ಅನ್ನೋದು ಈ ಎಡಿಟೋರಿಯಲ್ನ ಮೂಲಕ ಸಂಪಾದಕರ ಒಂದು ವಾದ. ಗೆಳೆಯರೆ, ಈ ದಿನದ ಎಡಿಟೋರಿಯಲ್ ಅನಾಲಿಸಿಸ್ ಮುಗಿದಿದೆ. ನೀವು ಈ ಎಡಿಟೋರಿಯಲ್ನಲ್ಲಿ ಇರ್ತಕ್ಕಂತಹ ಒಂದು 38 ವೊಕ್ಯಾಬ್ಯುಲರಿ ವರ್ಡ್ಸನ್ನು ನಾನು ಕನ್ಫ್ಯೂಸಿಂಗ್ ವರ್ಡ್ಸ್ ಜೊತೆಗೆ ಪಟ್ಟಿ ಮಾಡಿ ಅದರದ್ದು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಸೆಂಟೆನ್ಸ್ ಫಾರ್ಮೇಷನ್ ಮಾಡಿ ಕನ್ನಡದ ಅರ್ಥಗಳನ್ನು ಮಾಡಿ ಈ ಬುಕ್ಕನ್ನು ಮಾಡಿ ನಾವು ಈ ಬುಕ್ಕಲ್ಲಿ ಹಾಕಿದ್ದೀವಿ. ನೀವು ಅದನ್ನು ಫ್ರೀಯಾಗಿ ಓದ್ಬೋದು. ಓದಿದ ನಂತರ ನಿಮಗೆ ಎಷ್ಟು ಅರ್ಥ ಆಗಿದೆ, ನೀವು ಎಷ್ಟು ಆಂಗ್ಲ ಜ್ಞಾನವನ್ನು ಅದರಿಂದ ಗಳಿಸ್ಕೊಂಡಿದ್ದೀರಾ ಅನ್ನೋದನ್ನು ನಮ್ಮ ಕ್ವಿಜ್ ಆ್ಯಪಲ್ಲಿ ಕೂಡ ನೀವು ಟೆಸ್ಟ್ ಮಾಡ್ಬೋದು. ಆ್ಯಪಲ್ಲಾದರೂ ಮಾಡಿ ಅಥವಾ ನಮ್ಮ ವೆಬ್ಸೈಟ್ ಇದೆ, ವೆಬ್ಸೈಟಿಂದನಾದರೂ ನಿಮ್ಮನ್ನು ನೀವು ಚೆಕ್ ಮಾಡ್ಕೋಬೋದು. ಈ ಎರಡೂ ಕೂಡ ಜನವರಿಯ ಮಟ್ಟಿಗೆ ಮಾತ್ರ ನಿಮಗೆ ಫ್ರೀಯಾಗಿ ಸಿಗ್ತವೆ. ಇವಾಗ ಯಾವಾಗ ನೀವು ಡೌನ್ಲೋಡ್ ಮಾಡಿ ಸಬ್ಸ್ಕ್ರೈಬ್ ಆಗ್ತೀರಾ
ಸಬ್ಸ್ಕ್ರಿಪ್ಷನ್ 0 ಫೀ ಇದೆ. ಯಾವುದೇ ನೀವು ಹಣವನ್ನು ಕೊಡಬೇಕಾಗಿಲ್ಲ ಜನವರಿ ಒಳಗಡೆ. ಆ ನಂತರ ಯಾರು ಡೌನ್ಲೋಡ್ ಮಾಡ್ಕೊತಾರೋ ಅವರು ಪೇ ಮಾಡಿ ಆ್ಯನ್ಯುವಲ್ ಸಬ್ಸ್ಕ್ರಿಪ್ಷನ್ ತೊಗೋಬೇಕಾಗುತ್ತೆ. ಜನವರಿವರೆಗೂ ಸಬ್ಸ್ಕ್ರೈಬ್ ಆದವರಿಗೆ ಯಾವುದೇ ಹಣ ಇರಲ್ಲ. 1 ವರ್ಷದವರೆಗೆ ನೀವು ಉಚಿತವಾಗಿ ಇದನ್ನು ಬಳಸ್ಕೋಬೋದು, ನೀವು ಬೆಳಿಬೋದು. ಥ್ಯಾಂಕ್ ಯು. ಮತ್ತೆ ನಾಳಿನ ಎಡಿಟೋರಿಯಲ್ ಜೊತೆಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಶುಭ ದಿನ.